ನ್ಯಾಯ ಸಿಕ್ಕೈತೆ ಬ್ರೋ. ಎಲ್ಲಾರು ಯಾರೇನು ಮಾಡಿರೋ ತಪ್ಪಲ್ಲ, ಅವನದೇನು ತಪ್ಪಲ್ಲ. ಯಾರು ರೇಣುಕಾ ಸ್ವಾಮಿ ಮಾಡಿದ್ದೇನು ಇದು, ಅವ್ನು ಮಾಡಿದ ಹೆಣ್ಮಕ್ಳ ಬಗ್ಗೆ ತಪ್ಪೇ ತಾನೆ. ಅದಕ್ಕೆ ದರ್ಶನ್ ಈಗ ಈಗ ನಾವೇ ಆದ್ರೂ ಸರಿ, ನಮ್ಮ ಜೊತೆ ಹುಡುಗಿಗೆ ಏನೋ ತೊಂದರೆ ಆದಾಗ ಹೋಗ್ತಿರ್ತಾನೆ. ಅದೇ ಥರ ಅವನು ಹೋಗಿರೋದು. ಅದ್ರಲ್ಲಿ ಅದು ಏನೋ ಮಿಸ್ ಆಗಿ ಏನೋ ಆಗಿದೆ, ಅದಕ್ಕೆ ಈಗ ಬೇಲ್ ಆಗಿದೆ ಅಷ್ಟೇ. ಇನ್ನೇನು ಹೇಳ್ಬೇಕು. ನೆಕ್ಸ್ಟ್ ಮೂವೀಸ್ಗೆ ಸಪೋರ್ಟ್ ಹೇಗಿರುತ್ತೆ? ಮೂವೀಸ್ಗೆ ಹೆಂಗೆ ಇದ್ದೇ ಇರುತ್ತೆ ಅಲ್ವಾ ಬ್ರೋ, ದರ್ಶನ್ ಕ್ರೇಜ್. ಮತ್ತೆ ಇನ್ನೊಂದು ಜೈಲಲ್ಲಿ ಇದ್ದಾಗೆ ರಿಲೀಸ್ ಆಗಿರೋ ಮೂವೀಸ್ ಎಷ್ಟೊಂದಿದೆ, ಹೆಂಗೆ ಓಡ್ತಿದೆ. ನವಗ್ರಹ ಶಾಸ್ತ್ರಿಗೆಲ್ಲ ಹೆಂಗ್ ಹೋಗ್ತು. ನಾಳೆನೂ ಅಲ್ಲೇ ಇರುತ್ತೆ. ಅಲ್ಲ, ಈಗ ಒಬ್ಬ ಸೆಲೆಬ್ರಿಟಿ ಆದವರು ಆದರ್ಶವಾಗಿರ್ಬೇಕು, ಆ? ಒಳ್ಳೊಳ್ಳೆ ಕೆಲಸಗಳು ಮಾಡಿ ಆದರ್ಶವಾಗಿರ್ಬೇಕು. ದರ್ಶನ್ ಅವರು ಪ್ರತಿಯೊಂದು ವಿಚಾರದಲ್ಲಿ ಕಾಂಪ್ಲಿಕೇಟು, ಬಾರ್ ಮೇಲೆ ಹೊಡೆದಿರೋದು, ಆ? ಬಾರ್ ಸಪ್ಲೈಯರ್ ಮೇಲೆ ಹೊಡೆದಿರೋದು, ಮನೆ ರಾಜಕಾರಣ ಮೇಲೆ ಕಟ್ಟಿರೋದು. ಯಾರು ಮಾಡಿಲ್ದಿರ ಕೆಲಸ ಯಾರು ಮಾಡಿಲ್ಲ ಬ್ರೋ. ಬಟ್ ಒಬ್ಬ ಸೆಲೆಬ್ರಿಟಿ ಆದವನು ಆದರ್ಶವಾಗಿರ್ಬೇಕು. ಯಾರು ಮಾಡಿಲ್ದಿರ ಕೆಲಸ ಏನು ಮಾಡಿಲ್ವಲ್ಲ. ನೀವೇನ್ ಹೇಳಿದ್ರಿ? ನಾವ್ ಹೇಳ್ತಾ ಗೊತ್ತಾಯ್ತು ಬ್ರೋ. ಹಂಗಾರೆ ಪುನೀತ್ ರಾಜ್ಕುಮಾರ್ ಯಾರಿಗೂ ಹೊಡೆದಿಲ್ವಾ, ಮಾತಾಡಿಲ್ವಾ? ಏನೈತೆ ಪ್ರೂಫ್ ಏನೈತೆ? ಪ್ರೂಫ್ಗಳು ನ್ಯೂಸ್ ಅಲ್ಲಿ ಬಂದಿದೆ ಬ್ರೋ, ಯಾವ ನ್ಯೂಸ್ ಐತೆ? ಎಷ್ಟೊಂದು ನ್ಯೂಸ್ ಅಲ್ಲಿ ಬಂದಿದೆ ಬ್ರೋ. ಈಗ ನಿಮ್ ಪ್ರಕಾರ ಇದ್ರಲ್ಲಿ ಏನು ತಪ್ಪಿಲ್ಲ, ದರ್ಶನ್ದು ಒಬ್ಬ ಏನೋ ಸತ್ಯ ಗೆದ್ದೈತೆ ಅನ್ಸುತ್ತಾ ಬ್ರೋ? ಇಲ್ಲ, ತಪ್ಪಂಡೆ ಶಿಕ್ಷೆನೂ ಆಗೈತೆ, ಇತ್ತಾಗ ಅವರು ರಿಲೀಸು ಆಗಿದ್ದಾರೆ. ಅದ್ರ ಬಗ್ಗೆ ನಾವು ಏನು ಮಾತಾಡಕ್ಕೂ ಆಗಲ್ಲ. ತಿದ್ಕೊಂಡು ನಡ್ಕೋತಾರೆ ಅಂತ ಹಾಗೆ ಆಗುತ್ತೆ ಬ್ರೋ, ಪಕ್ಕ. ಪಕ್ಕ. ತಮ್ಮ ಹೆಸರು? ವಿಕಾಸ್. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.